ಸ್ಪರ್ಧಾರ್ಥಿ ಮಿತ್ರರೆಲ್ಲರನ್ನು ಕೂಡ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಡ್ತಾ ನಾನು ಇವತ್ತು ಈ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳಿಗೆ ನಾನು ಮಹೇಶ್ KS. ಕಳೆದ ಹಲವಾರು ಕ್ಲಾಸ್ಗಳಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ಬೇರೆ ಬೇರೆ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅದು ನಿಮ್ಮ PDO ಆಗಿರ್ಬೋದು ಅಥವಾ ಕೇಸ್ಲೆಟ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಆಗಿರ್ಬೋದು. ಇವತ್ತು ಅದೇ ರೀತಿ GTTC ಅಂತ ನಾವೇನು ಹೇಳ್ತೀವಿ, KEಯಿಂದ ರೀಸೆಂಟಾಗಿ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಅದರಲ್ಲಿ ಕೇಳಿರ್ತಕ್ಕಂತಹ ಏನು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಕೆಲವು ಎರಡು ಪೇಪರ್ಗಳಲ್ಲಿ ಒಂದು ನಿಮಗೆ 9-12 ಎಕ್ಸಾಮ್ ನಡೆದಿತ್ತು, ಇನ್ನೊಂದು 14 ನಡೆದಿತ್ತು. ಹಾಗಾಗಿ ಅದೆರಡು ಫಸ್ಟು ಏನು 9-12-2024 ನಡೆದಿತ್ತು, ಅದರಲ್ಲಿ ಕೇಳಿರ್ತಕ್ಕಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಾನು. ಆಲ್ರೆಡಿ ನಿಮಗೆ ಕೀ ಆನ್ಸರ್ ರಿಲೀಸ್ ಆಗಿರುತ್ತೆ, ಅಥವಾ ಕೀ ಆನ್ಸರ್ ಮೇಲೆ ನೀವು ಅದನ್ನು ಆನ್ಸರ್ಗಳನ್ನು ಕೂಡ ಐಡೆಂಟಿಫೈ ಮಾಡ್ಬೋದು, ವೆದರ್ ನೀವು ಎಕ್ಸಾಮಲ್ಲಿ ಅದನ್ನು ಸರಿ ಮಾಡಿದ್ದೀರೋ ತಪ್ಪು ಮಾಡಿದ್ದೀರೋ ಅಂತಕ್ಕಂಥದ್ದು. ಬಟ್ ಸೊಲ್ಯೂಷನ್ ಅಂತ ಬಂದಾಗ ಯಾವ ರೀತಿ ಕ್ವಶನ್ಸನ್ನು ನಾವು ಸಿಂಪಲ್ಲಾಗಿ ಸಾಲ್ವ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಇವತ್ತು ನೋಡ್ತಾ ಹೋಗೋಣ. ಸ್ಟ್ರೈಟ್ ಅವೇ ನಾನು ಕ್ವಶನ್ಸಿಗೆ ಬರ್ತೀನಿ ನೋಡಿ. ಫಸ್ಟ್ ಒಂದು ಈ ನಾವೇನು ಹೇಳ್ತೀವಿ ಅಂದರೆ ಪಾರ್ಟ್ನರ್ಶಿಪ್ ಬೇಸ್ಡ್ ಕ್ವಶನ್ ಆಗಿರುತ್ತೆ. ಅಂದರೆ ಇಲ್ಲಿ ರೇಷೋನು ಯೂಸ್ ಮಾಡಿದ್ದಾನೆ, ಬಟ್ ಕ್ವಶನ್ ಯಾವುದ್ರ ಮೇಲೆ ಅಂದರೆ, ಯಾಕಂದರೆ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಹೇಳಿದ್ದಾನೆ ಅಂದರೆ 100% ಏನಾಗಿರಬೇಕಿದು ಬೇಸ್ಡ್ ಆನ್ ದಿ ಪಾರ್ಟ್ನರ್ಶಿಪ್ ಕಾನ್ಸೆಪ್ಟ್ ಆಗಿರುತ್ತೆ. ನಿಮಗೆ ಅರಿಥ್ಮೆಟಿಕ್ ಅಥವಾ ನಾವೇನು ಮಿಸಲೇನಿಯಸ್ ಅಂತ ಹೇಳ್ತೀವಿ ಆಪ್ಟಿಟ್ಯೂಡಲ್ಲಿ, ಅದರಲ್ಲಿ ಬರ್ತಕ್ಕಂತಹ ಪಾರ್ಟ್ನರ್ಶಿಪ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಇಲ್ಲೇನು ಹೇಳಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು A ಮತ್ತು B ಅಂತ ಹೇಳಿದ್ದಾರೆ. ಅಂದರೆ ಓನ್ಲಿ 2 ಪರ್ಸನ್ಸ್ ಮಾತ್ರ ಇಲ್ಲಿ ನಿಮಗೆ ಇರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ರೀತಿಯ ಕನ್ಫ್ಯೂಷನ್ ಆಗಲ್ಲ, ಡೈರೆಕ್ಟಾಗಿ ಇಬ್ಬರನ್ನು ಕನ್ಸಿಡರ್ ಮಾಡ್ಬೋದು. A ಆ್ಯಂಡ್ B ಅಂತ ಹೇಳಿದ್ದಾರೆ. ಇದು ನಮಗೆ ಪಾರ್ಟ್ನರ್ಶಿಪ್ಪಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಂಬರ್ ಆಫ್ ಪರ್ಸನ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. A ಆ್ಯಂಡ್ B ಇಬ್ಬರೇ ಇದ್ದಾರೆ. ಹಾಗಾಗಿ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇನ್ವೆಸ್ಟ್ ಇನ್ ಎ ಬಿಸ್ನೆಸ್, ಯಾವುದೋ ಒಂದು ರೇಷೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. 3:2 ಅನ್ನೋದು ಹೇಳಿದ್ದಾರೆ. ಅಂದರೆ ಒಬ್ಬ 3 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇನ್ನೊಬ್ಬ 2 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ದಟ್ ಈಸ್ ದ ರೇಷಿಯೋ ಆಫ್ ಇನ್ವೆಸ್ಟ್ಮೆಂಟ್ ಆಸ್ ಪರ್ ಗಿವನ್ ಇನ್ ದಿ ಕ್ವಶನ್. ನೆಕ್ಸ್ಟು 5% ಆಫ್ ಟೋಟಲ್ ಪ್ರಾಫಿಟ್ ಗೋಸ್ ಟು ಚಾರಿಟಿ ಅಂತ ಹೇಳಿದ್ದಾರೆ. ಕನ್ನಡ ವರ್ಷನ್ ಬೇಕು ಅಂದರೆ ನಿಮಗೆ ಕನ್ನಡ ವರ್ಷನ್ ಇದೆ, ಅದನ್ನು ಕೂಡ ಓದ್ಕೊಳ್ಬೋದು. ಟೋಟಲ್ ಏನು ಆ ಬಿಸ್ನೆಸ್ಸಲ್ಲಿ ಲಾಭ ಬರುತ್ತೆ ಅದರಲ್ಲಿ 5% ಒಂದು ಚಾರಿಟೇಬಲ್ ಟ್ರಸ್ಟಿಗೆ ಡೊನೇಟ್ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟು ಅದಾದಮೇಲೆ ಎಸ್ ಶೇರ್ ಈಸ್ 855. ಅಂದರೆ ಎಯ ಪಾಲು ಏನಾಗುತ್ತೆ, ಆ ಪಾಲುದಾರಿಕೆಯಲ್ಲಿ 855 ರೂಪಾಯಿ ಆದರೆ ಟೋಟಲ್ ಲಾಭ ಎಷ್ಟು, ಅಥವಾ ವಾಟ್ ಈಸ್ ದ ಟೋಟಲ್ ಪ್ರಾಫಿಟ್ ಫ್ರಮ್ ದ್ಯಾಟ್ ಬಿಸ್ನೆಸ್ ಅಂತ ಕೇಳಿದ್ದಾರೆ. ನೋಡಿ, ಈಗ ಏನಾಗುತ್ತೆ, ಒಂದು ಬಿಸ್ನೆಸ್ ಅಂದಾಗ ನನಗೆ ಅಟ್ ದಿ ಎಂಡ್ ಆಫ್ ದಿ ಇಯರಲ್ಲಿ ಅಥವಾ ಆ ವರ್ಷದ ಕೊನೆಯಲ್ಲಿ ಏನು ನಿಮಗೆ ಲಾಭ ಬಂದಿರುತ್ತೆ ಅದನ್ನು ನಾನು 100% ಅಂತ ಕನ್ಸಿಡರ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಯಾವತ್ತೂ ಕೂಡ ನಮಗೆ ಒಟ್ಟು ಲಾಭ ಅಥವಾ ನಾವು ಒಟ್ಟು ಲಾಭನ ಶೇಕಡಾವಾರು ಅಂತ ಬಂದಾಗ 100% ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಈ 100%ನ A ಆ್ಯಂಡ್ B ಡಿವೈಡ್ ಮಾಡ್ಕೊಂಡಿದ್ದಾರಾ ಅಥವಾ A ಆ್ಯಂಡ್ B ಹಂಚ್ಕೊಂಡಿದ್ದಾರಾ? ಇಲ್ಲ. ಅವ್ರು ಏನು ಮಾಡಿದ್ದಾರೆ, ಆ 100%ಅಲ್ಲಿ 5%ನ ಒಂದು ಚಾರಿಟೇಬಲ್ ಟ್ರಸ್ಟಿಗೆ ಡೊನೇಟ್ ಮಾಡಿದ್ದಾರೆ, ಅಥವಾ ಒಂದು ಚಾರಿಟೇಬಲ್ ಟ್ರಸ್ಟಿಗೆ ಕೊಟ್ಟಿದ್ದಾರೆ ಅದನ್ನು. ಹಾಗಾಗಿ ಈ 100%ಅಲ್ಲಿ ಫಸ್ಟ್ ನೀವು 5%ನ ಮೈನಸ್ ಮಾಡ್ಕೋಬೇಕಾಗತ್ತೆ ಅಥವಾ ಅದನ್ನು ರಿಮೂವ್ ಮಾಡಬೇಕಾಗತ್ತೆ. ಹಾಗಾಗಿ A ಮತ್ತು B ಡಿವೈಡ್ ಮಾಡಬೇಕಾಗಿರೋದು ಅಥವಾ A ಮತ್ತು B ಅವರು ಹಂಚಿಕೊಳ್ಬೇಕಾಗಿರ್ತಕ್ಕಂತಹ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟು ಅಂದರೆ ದಟ್ ಈಸ್ 95. ಈ 95ನ ನೀವೇನು ಮಾಡಬೇಕಾಗತ್ತೆ, ಆ್ಯಸ್ ಪರ್ A ಮತ್ತು Bಯ ಇನ್ವೆಸ್ಟ್ಮೆಂಟ್ ರೇಷಿಯೋ ಅಥವಾ ಅವರ ಏನು ಬಂಡವಾಳ ಹೂಡ್ತಾರೆ ಆ ರೇಷಿಯೋ ಏನು ಕೊಟ್ಟಿದ್ದಾನೆ ಅದರಲ್ಲಿ ಡಿವೈಡ್ ಮಾಡಬೇಕಾಗತ್ತೆ. ಇಲ್ಲಿ ಡಿವೈಡ್ ಮಾಡೋದಕ್ಕೂ ಮೊದಲು A ಮತ್ತು B ಇಬ್ಬರು ಡಿವೈಡ್ ಮಾಡಬೇಡಿ. ಯಾಕಂದರೆ ಯಾರ ಶೇರ್ ಕೊಟ್ಟಿದ್ದಾರೆ ಚೆಕ್ ಮಾಡ್ಕೊಳ್ಳಿ. ಕ್ವಶನಲ್ಲಿ ಎಯ ಶೇರ್ ಕೊಟ್ಟಿದ್ದಾರೆ ಅಂದರೆ 95%ನ ಇಬ್ಬರ ನಡುವೆ ಡಿವೈಡ್ ಮಾಡಿದಾಗ A ತಗೊಳ್ತಕ್ಕಂತಹ ಅಮೌಂಟ್ ಏನಾಗಿರುತ್ತೆ, 855 ರೂಪೀಸ್ ಆಗಿರುತ್ತೆ. ಹಾಗಾದರೆ ಎಯ ಶೇರ್ ಎಷ್ಟು ಬರುತ್ತೆ? 95 ಇರ್ತಕ್ಕಂಥದ್ದು ಟೋಟಲ್ಲು, ಅದರಲ್ಲಿ ಎಯ ಪಾರ್ಟ್ ಇದು A ಆಗಿರುತ್ತೆ ನಿಮಗೆ, ಅದೇ ರೀತಿ ಇದು B ಆಗಿರುತ್ತೆ 3:2 ಅಲ್ಲಿ. 95 ಇಂಟು 3:2 ಅಂದರೆ ದಟ್ ಈಸ್ 3/5. ಈಗ 3/5 ಅಂದರೆ 5 1s 5 19s 19 5s 95. ಮಗ್ಗಿ ಕಲಿಲೇಬೇಕು ವಿದ್ಯಾರ್ಥಿಗಳೇ, ಕಷ್ಟ ಆದರೂ ತೊಂದರೆ ಇಲ್ಲ, ಇಷ್ಟಪಟ್ಟು ಕಲಿಲೇಬೇಕಾಗತ್ತೆ ಎಕ್ಸಾಮ್ ಪಾಸ್ ಮಾಡಬೇಕು ಅಂದರೆ. ಅದರ್ವೈಸ್ ಮೆಂಟಲ್ ಎಬಿಲಿಟಿ ಅನ್ನೋದು ಕಬ್ಬಿಣದ ಕಡಲೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಹಾಗಾಗಿ ಕಷ್ಟಪಟ್ಟಾದರೂ ನೀವು ಮಗ್ಗಿ ಕಲಿಲೇಬೇಕು.
So 19 5s are 95, 19 3s are 57. So that is the part of A. 57% ಅಷ್ಟು ಯಾರಿಗೆ ಸಿಕ್ಕಿರಬೇಕು, ಎಗೆ ಸಿಕ್ಕಿರಬೇಕು. ನಮಗೆ ಗೊತ್ತಿರೋದು ಕೂಡ ಎಯ ಅಮೌಂಟ್ ಗೊತ್ತಿದೆ. ಬೇಸ್ಡ್ ಆನ್ ದ್ಯಾಟ್ ನಾವು ಟೋಟಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಸ್ಟ್ರೈಟ್ ಅವೇ ಟೋಟಲ್ ಪ್ರಾಫಿಟಿಗೆ ಬರೋದಾದರೆ ಈಗ ಎನ ಶೇರ್ ಎಷ್ಟು ಬಂತು ಚೆಕ್ ಮಾಡ್ಕೊಳ್ಳಿ. ಸೊ 57% ಬಂತಲ್ವಾ, 57%ಗೆ 855 rupees ಆದರೆ 57%ಗೆ 855 ರೂಪಾಯಿ ಆದರೆ ನಿಮಗೆ ಕೇಳಿರೋದು ಟೋಟಲ್ ಪ್ರಾಫಿಟ್ 95ಗೆ ಕ್ಯಾಲ್ಕುಲೇಟ್ ಮಾಡಬೇಡಿ ವಿದ್ಯಾರ್ಥಿಗಳೇ, ಟೋಟಲ್ ಪ್ರಾಫಿಟ್ ಕೇಳಿರೋದು. ಹಾಗಾಗಿ 100% ಅಮೌಂಟ್ ಎಷ್ಟಾಗತ್ತೆ ಅನ್ನೋದನ್ನು ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆಪ್ಷನ್ ನೋಡಿ, 1425 ಇದೆ, 15 ಇದೆ, 1537 ಡೆಸಿಮಲ್ ಇದೆ, 1576 ಇದೆ. ಸೊ ಈಗೇನು ಮಾಡ್ತೀವಿ ನಾವು ಯೂಶ್ವಲ್ ಆಗಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. 855 into 100 ಡಿವೈಡೆಡ್ ಬೈ 57 ಆಗುತ್ತೆ. ಅಂದರೆ ಡಿನಾಮಿನೇಟ್ರಲ್ಲಿ 57 ಬರುತ್ತೆ. ಸೊ ಸ್ಟ್ರೈಟ್ ಅವೇ ಮಾಡೋದಾದರೆ ಇದೆರಡೂ ಕ್ಯಾನ್ಸಲ್ ಮಾಡ್ಬೋದು. 57ಇಂದ 855ನ ಡಿವೈಡ್ ಮಾಡ್ಬೋದು. ನೋಡಿ 57ಅನ್ನು ಎಷ್ಟು ಟೈಮ್ಸ್ ಮಾಡಿದರೆ 855 ಬರುತ್ತೆ. ಸೊ 5 ಟೈಮ್ಸ್ ಅಂತೂ ಮಾಡಲೇಬೇಕು. ನೋಡಿ ವಿದ್ಯಾರ್ಥಿಗಳೇ, ಭಾಳ ಸಿಂಪಲ್ಲು. ನೀವು ಡಿಜಿಟ್ಸ್ ನೋಡ್ಕೊಳ್ಬೇಕು, ಕಂಪ್ಲೀಟ್ ಕ್ಯಾಲ್ಕುಲೇಟ್ ಮಾಡೋದಲ್ಲ. 57ಅಲ್ಲಿ ಇರ್ತಕ್ಕಂಥ ಡಿಜಿಟ್ಸ್ ನೋಡ್ಕೊಳ್ಳಿ. 7 ಇದೆ, ಹಾಗಾದರೆ 7ಗೆ ಯಾವ ಡಿಜಿಟಿಂದ ಮಲ್ಟಿಪ್ಲೈ ಮಾಡಿದರೆ ಲಾಸ್ಟ್ ಡಿಜಿಟ್ 5 ಬರುತ್ತೆ ಅನ್ನೋದು ನನಗೆ ಇಂಪಾರ್ಟೆಂಟ್. ಹಾಗಾದರೆ 5 7 5 ತಾನೆ 35 ಅಥವಾ ಲಾಸ್ಟ್ ಡಿಜಿಟ್ 5 ಬರಬೇಕು ಅಂದರೆ ಈ 7ಗೆ ನಾನೇನು ಮಾಡಬೇಕು, 5ರಿಂದನೇ ಮಲ್ಟಿಪ್ಲೈ ಮಾಡಬೇಕು. 5ರಿಂದನೇ ಮಲ್ಟಿಪ್ಲೈ ಮಾಡಬೇಕು. ಈಗ 57ನ 10 ಸಲ ಮಾಡಿದರೆ 570 ಆಗುತ್ತೆ. ಅಲ್ಲಿಗೆ ನನಗೆ ಬೇಕಾಗಿರೋದು 855. ಅಲ್ಲಿಗೆ 57ನ ನೆಕ್ಸ್ಟ್ 15 ಸಲ ಮಾಡಲೇಬೇಕಲ್ವಾ. ಸೊ 15 5ಲಿ 75 ಅಂದರೆ 750. 15 5ಲಿ 75 ಅಂದರೆ 750 ಆಯಿತು. ನೆಕ್ಸ್ಟ್ 15 7ಲಿ 105, ಅಲ್ಲಿಗೆ 700 100 855 55 855. ಸೊ 57 1s 57 15s. ಹಾಗಾದರೆ 15 into 100 ನಿಮ್ಮ ಆನ್ಸರ್ ಏನಾಗಿರಬೇಕು, 1500. ಇದು ಮೆಂಟಲ್ ಎಬಿಲಿಟಿ ಮಾಡ್ತಕ್ಕಂಥ ನಿಮ್ಮ ಸ್ಮಾರ್ಟ್ ವೇ ಆಗಿರುತ್ತೆ. ಬಹಳಷ್ಟು ಜನ 57ಅನ್ನು 19 ಟೇಬಲಲ್ಲಿ ಡಿವೈಡ್ ಮಾಡ್ತೀರಿ, 855ನ 19 ಟೇಬಲಲ್ಲಿ ಮಾಡ್ತೀರಿ. ಮಾಡಬೇಡಿ, ಯಾವುದೇ ಕಾರಣಕ್ಕೂ ಕಂಪ್ಯಾರಿಸನ್ ಮಾಡಿ ವ್ಯಾಲ್ಯೂನ. 57ನ ಎಷ್ಟು ಸಲ ಮಾಡಿದರೆ 855 ಸಿಗತ್ತೆ. ಬೇಸ್ಡ್ ಆನ್ ದಟ್ ನಾನು ಡೈರೆಕ್ಟಾಗಿ ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ಸೊ ಫಸ್ಟ್ ಕ್ವಶನಿಗೆ ಹಾಗಾದರೆ ನಿಮ್ಮ ಆನ್ಸರ್ ಏನಾಗಿರಬೇಕು, 1500. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಸಿಗೆ ಬರೋಣ. ಕ್ವಶನ್ ನೋಡೋಣ ಯಾವ ರೀತಿ ಇದೆ. ಸೊ ಕೋಡಿಂಗ್ ಡಿಕೋಡಿಂಗ್ ಬೇಸ್ ಮೇಲೆ ಇದೆ. ಸೊ ಇಲ್ಲಿ ಭಾಳ ಸಿಂಪಲ್, ಯಾಕಂದರೆ ಫ್ಲವರು ಗಾರ್ಡ್ನರ್ ಅವನೇ ಕೊಟ್ಟು ನೆಕ್ಸ್ಟ್ ಫ್ಲವರ್ ಗಾರ್ಡ್ನರಿಗೆ ಕೊಟ್ಟಿದ್ದಾನೆ. ಅದು 2 ಆ್ಯಡ್ ಮಾಡಿದರೆ ಏನಿದೆ ಅದೇ ಆನ್ಸರ್ ಆಗತ್ತಿಲ್ಲ. ಮತ್ತು ಬೇರೆ ಇನ್ನೇನು ಮಾಡಲಿಕ್ಕಾಗಲ್ಲ, ಯಾಕಂದರೆ ಆ ಫ್ಲವರ್ ಯಾವ ಬೇಸ್ ಮೇಲೆ ಮಾಡಿದ್ದಾನೆ ಟೋಟಲ್ 20 ಬರುತ್ತೆ. ಗಾರ್ಡ್ನರ್ ಯಾವುದೋ ಬೇಸ್ ಮೇಲೆ ಮಾಡಿರ್ತಾನೆ 26 ಇರುತ್ತೆ. ನೆಕ್ಸ್ಟ್ ಕೇಳಿರೋದೇನು ಫ್ಲವರ್ ಗಾರ್ಡ್ನರು. ಹಾಗಾಗಿ ಫ್ಲವರಿಗೆ 20 ತಗೊಳ್ಳಿ, ಗಾರ್ಡ್ನರಿಗೆ 26 ತಗೊಳ್ಳಿ, ಎರಡು ಸೇರಿದರೆ ಏನಾಗಬೇಕು 46. 20 ಮತ್ತು 26. ಯಾಕಂದರೆ ಬೇರೆ ಇನ್ಯಾವುದೇ ಪ್ಯಾಟ್ರನ್ ಮಾಡಲಿಕ್ಕೆ ಅಲ್ಲಿ ನಿಮಗೆ ಫ್ಲವರ್ ಅಂತಕ್ಕಂಥದ್ದು ನಾವು ಇಂಡಿವಿಜುವಲಾಗಿ ಯಾವುದೋ ಬೇಸ್ ಮೇಲೆ ಮಾಡಿದ್ದಾನೆ ಅಥವಾ ಗಾರ್ಡ್ನರ್ ಕೇಳಿ ಇಲ್ಲೇನಾದ್ರು ಬೇರೆ ವರ್ಡ್ ಕೇಳಿದರೆ ಮಾಡ್ಬೋಯ್ತು. ಅದೇ ಫ್ಲವರ್ ಗಾರ್ಡ್ನರ್ನ ಮತ್ತೆ ಕೇಳಿದ್ದಾನೆ. ಸೊ ಹಾಗಾಗಿ 20 + 26 46 ಅಂತ ನಾವು ಇಲ್ಲಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ನೋಡೋಣ. ಎ ಸ್ಪೈಡರ್ ಕ್ಲಿಮ್ಸ್ 10 meters ಆಫ್ ಎ pole in 20 minutes and slips down 2 meters at the very moment. ನೋಡಿ ಇಲ್ಲಿ ತನಕ ವಿದ್ಯಾರ್ಥಿಗಳೇ ನೀವು ವಿರಮಿಸುವ ಹಾಗೆ ಇಲ್ಲ. ಕ್ವಶನ್ಸನ್ನ ಓದ್ಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಿ. ಯಾಕಂದರೆ ನೀವೇನಾದ್ರು ಅದನ್ನು ಕನ್ಸಿಡರ್ ಮಾಡಲಿಲ್ಲ ಇಲ್ಲಿ ತನಕ ಅಂದರೆ ನಿಮ್ಮ ಆನ್ಸರ್ ತಪ್ಪಾಗತ್ತೆ. ಜಸ್ಟ್ 10 meters ಅಷ್ಟೇ ತಗೊಂಡ್ರೆ. ಯಾಕಂದರೆ ಒಬ್ಬ ಸ್ಪೈಡರ್ ಏನು ಮಾಡ್ತಾನೆ, 10 meters ಹತ್ತಾನೆ ಒಂದು ಕಂಬನ 20 ನಿಮಿಷ ಟೈಮಲ್ಲಿ 10 meters ಹತ್ತೋದೇ ಅಷ್ಟೇ ಅಲ್ಲ, ಅದೇ 20 minutesಲ್ಲಿ 10 meter ಹತ್ತದವನು ಇಮಿಡಿಯೇಟ್ಲಿ 2 meter ಡೌನಿಗೆ ಬಂದುಬಿಡ್ತಾನೆ, ಜಾರ್ತಾನೆ. ಸ್ಲಿಪ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ 2 meter ಕೆಳಗೆ ಜಾರ್ತಾನೆ. ನೋಡಿ 20 ನಿಮಿಷದಲ್ಲಿ ಹತ್ತೋದು ಮತ್ತು ತಕ್ಷಣವೇ 2 meter ಕೆಳಗೆ ಜಾರುವುದು. ಅಂದರೆ ಈ 10ರಲ್ಲಿ 2 meterನ ಮೈನಸ್ ಮಾಡಬೇಕು. ಅಂದರೆ ಒರಿಜಿನಲ್ 20 minutesಲ್ಲಿ ಅವನು ಹತ್ತಿರೋದೆಷ್ಟು 8 meters ಮಾತ್ರ ವಿದ್ಯಾರ್ಥಿಗಳೇ, 10 ಅಲ್ಲ. ಇಫ್ ಹಿ ಟೇಕ್ಸ್ 3 hours ಟು ಕ್ಲಿಮ್ ಆನ್ ಇಟ್ಸ್ ಟಾಪ್,
ಅವನ ಕಂಬದ ತುದಿಯನ್ನು ರೀಚ್ ಆಗಲಿಕ್ಕೆ 3 ಅವರ್ ತಗೊಂಡ್ರೆ ಹಾಗಾದರೆ ವಾಟ್ ಈಸ್ ದ ಲೆಂತ್ ಆಫ್ ದ್ಯಾಟ್ ಪೋಲ್ ಅಂತ ಕೇಳಿದ್ದಾರೆ. ಆ ಕಂಬದ ಉದ್ದ ಎಷ್ಟು ಅಂತ ನೋಡಿ. ಫಸ್ಟು 10 ಮೀಟ್ರ್ ಹತ್ತುತ್ತಾನೆ, ಅದು ಇಮಿಡಿಯೇಟ್ಲಿ 2 ಮೀಟ್ರ್ ಜಾರ್ತಾನೆ, ಅಂದರೆ 10 - 2 8 ಆಯಿತು. ಎಷ್ಟು ನಿಮಿಷ ಟೈಮಲ್ಲಿ? 20 ಮಿನಿಟ್ಸ್ ಟೈಮಲ್ಲಿ. 20 ಮಿನಿಟ್ಸ್ ಟೈಮಲ್ಲಿ ಎಷ್ಟು ಮೀಟ್ರ್ ಹತ್ತಿದ ನಾನು? 8 ಮೀಟರ್ ಹತ್ತಿದ. ಕರೆಕ್ಟಾ? ಸೊ ನಾನು ಡೈರೆಕ್ಟಾಗಿ 8 ಅಂತ ಬರ್ತೀನಿ, ನೀವು ಬೇಕಾದ್ರೆ 10 - 2 ಅಂತ ಬರ್ಕೊಳ್ಳಿ. ಯಾಕಂದರೆ 10 ಮೀಟ್ರ್ ಮೇಲೆ ಹತ್ತಿ 2 ಮೀಟ್ರ್ ಇಮಿಡಿಯೇಟ್ಲಿ ಕೆಳಗೆ ಜಾರಿದ್ದಾನೆ, ಅಲ್ಲಿಗೆ 10 ಅಲ್ಲಿ 2 ಮೈನಸ್ ಆದರೆ 8 ಆಯಿತು. ಸೊ ಈ ನೆಕ್ಸ್ಟ್ 3 ಅವರ್ಸ್ ಟೈಮ್ ತೊಗೊಳ್ತಾನೆ. ಹಾಗಾದರೆ ಎಷ್ಟಾಗುತ್ತದು? 180 ಮಿನಿಟ್ಸ್. 6 3 18 ಗಂಟೆಗೆ 60 ನಿಮಿಷ ಆದರೆ 3 ಗಂಟೆಗೆ 180 ಮಿನಿಟ್. ಹಾಗಾದ್ರೆ 180 ಮಿನಿಟ್ಸಿಗೆ ಎಷ್ಟು ಹೈಟನ್ನು ಅವನು, ಅಥವಾ ಎಷ್ಟು ಕಂಬದ ಲೆಂತ್ ಎಷ್ಟು ಅಂತ ಕೇಳಿದರೆ, ಅಥವಾ ಅದ್ರ ಎಷ್ಟು ಟಾಪನ್ನು ರೀಚ್ ಆಗಿದ್ದ. ಸೊ ಈಗ ಮಾಡ್ಬೋದಾ? ಇಲ್ಲೂ ಅಷ್ಟೇ, 0 0 ಕ್ಯಾನ್ಸಲ್ಲು, 2 1s 2 9s. ಸೊ 9 × 8 ಮಾಡಿದರೆ 72 ಮೀಟರ್ಸ್ ಆಗುತ್ತೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಈ ಆನ್ಸರ್ನ ಟಿಕ್ ಹಾಕಿ ಬಂದಿರ್ತೀರಿ. 72 ಮೀಟರ್ಸ್ ಈಸ್ ರೈಟ್ ಆನ್ಸರ್ ಸರ್ ಅಂತ. 72 ಮೀಟರ್ಸ್ ನೀವೇನಾದ್ರು ರೈಟ್ ಆನ್ಸರ್ ಹಾಕಿದರೆ ನಿಮ್ಮ ಆನ್ಸರ್ ತಪ್ಪು. ಯಾಕೆ 72 ಮೀಟರ್ಸ್ ಆನ್ಸರ್ ರಾಂಗ್ ಅಂದರೆ ನೋಡಿ, ಫಸ್ಟು 10 ಮೀಟರ್ ಹತ್ತಿ ಆಮೇಲೆ 2 ಮೀಟ್ರ್ ಕೆಳಗೆ ಜಾರಿದ್ದಾನೆ, ಅಂದರೆ ಕಂಬದ ತುದಿಯಿಂದ ಇನ್ನೂ 2 ಮೀಟ್ರ್ ಕೆಳಗೆ ಇದ್ದಾನೆ, ಅವನು ಮೇಲಿಲ್ಲ. ಹಾಗಾಗಿ ಆ 2 ಮೀಟರ್ಸನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಫೈನಲ್ ಕಂಬದ ಉದ್ದ ಎಷ್ಟು ಅಂದರೆ 74 ಮೀಟರ್ ಈಸ್ ದ ರೈಟ್ ಆನ್ಸರ್. 72 ಮೀಟರ್ಸ್ ಅಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು ಆ ಕ್ವಶನಿಗೆ 72 ಮೀಟರ್ಸ್ ಹಾಕಿ ಬಂದಿರ್ತೀರಿ. ಯಾಕೆ 72 ಮೀಟರ್ಸ್ ಅಲ್ಲ ಅಂದರೆ ಈ ಕಂಡೀಷನ್ ಇಂಪಾರ್ಟೆಂಟ್. 10 ಮೀಟ್ರ್ ಹತ್ತದವನು ಅಲ್ಲೇ ಇದ್ದಿದ್ರೆ 72 ಆನ್ಸರು. 2 ಮೀಟ್ರ್ ಕೆಳಗೆ ಸ್ಲಿಪ್ ಆಗಿದ್ದಾನೆ ಅಂದರೆ ಅವ್ನು ಕಂಬ ತುದಿಲಿಲ್ಲ, ನೋಡಿ ಇಲ್ಲಿದ್ದಾನೆ, ಈ ಪ್ಲೇಸಲ್ಲಿದ್ದಾನೆ, ಆಯಿತಾ? ಸೊ ಹಾಗಾಗಿ ಇಲ್ಲಿ ಏನೇ ಕ್ಯಾಲ್ಕುಲೇಟ್ ಮಾಡಿದ್ರು ನೀವು ಅಲ್ಲಿಂದ 2 ಮೀಟರ್ಸ್ ಏನಿದೆ ಇದನ್ನು ಇನ್ಕ್ಲೂಡ್ ಮಾಡಲೇಬೇಕು. ಇಲ್ಲಿ ತನಕ ಮಾತ್ರ 72 ಆಗಿರುತ್ತೆ. ಹಾಗಾಗಿ ಟೋಟಲ್ ಆನ್ಸರ್ ಬಂದರೆ ಇಲ್ಲಿ ನಿಮಗೆ 74 ಮೀಟರ್ಸ್ ಇದೆಯಲ್ಲ, ಸೊ ಅದು ನಿಮ್ಮ ಕರೆಕ್ಟ್ ಆನ್ಸರ್ ಆಗಿರಬೇಕು. 72 ಅಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು 72 ಟಿಕ್ ಹಾಕಿರ್ತೀರಿ, ಯಾಕಂದ್ರೆ ಅಲ್ಲಿ ನೀವು ಆ 2 ಮೀಟರ್ಸನ್ನು ಕನ್ಸಿಡರ್ ಮಾಡಲ್ಲ. ಯಾಕಂದರೆ ಅವನು ಟೇಕ್ 3 hours ಟು ಕ್ಲಿಂಬ್ ಆನ್ ಇಟ್ಸ್ ಟಾಪ್ ಅಂತ ಹೇಳಿರೋದು. ಹಾಗಾಗಿಂದ ಕಂಬದ ಉದ್ದ ಅಂದರೆ ಟಾಪ್ ತನಕನೂ ತಗೊಳ್ಬೇಕು ನಾನು, ಆಯಿತಾ? ಸೊ ಅಲ್ಲಿ 2 ಮೀಟರ್ಸ್ ಆ್ಯಡ್ ಆಗಲೇಬೇಕಾಗತ್ತೆ. ನೆಕ್ಸ್ಟ್, ಎ ಪರ್ಸನ್ ಲೆಂಡ್ಸ್ 40% ಆಫ್ ಹಿಸ್ ಸಮ್ ಮನಿ ಆಟ್ 15% ಪರ್ ಆ್ಯನಮ್. ಅಂದರೆ ಅವನ ಹತ್ರ ಎಷ್ಟು ಅಮೌಂಟ್ ಇದೆ ಅದನ್ನು ಯಾವುದ್ಯಾವುದೋ ಪರ್ಸೆಂಟೇಜಲ್ಲಿ ಲೆಂಟ್ ಔಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎ ಪರ್ಸನ್ ಲೆಂಡ್ 40% ಆಫ್ ಹಿಸ್ ಸಮ್ ಆಫ್ ಮನಿ ಆಟ್ 15% ಪರ್ ಆ್ಯನಮ್. ನೋಡಿ ಗೊತ್ತಿಲ್ಲ, ನನ್ನ ಹತ್ರ 100 ರೂಪೀಸ್ ಅಮೌಂಟ್ ಇದೆ ಅಥವಾ 100% ಅಮೌಂಟ್ ಇದೆ. ಇದರಲ್ಲಿ ನಾನು ಏನು ಮಾಡ್ತೀನಿ, 40%ನ್ನು ಅಂದರೆ 100ಗೆ 40% ಅಂದರೆ ಮತ್ತೇನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, 40ನೇ ಆಗುತ್ತೆ. 15% ಹಾಗೆ ಏನು ಮಾಡ್ತಾನೆ ಅವನು, ಲೆಂಟ್ ಔಟ್ ಮಾಡ್ತಾನೆ. 15% ಹಾಗೆ ಲೆಂಟ್ ಔಟ್ ಮಾಡ್ತಾನೆ. ನೆಕ್ಸ್ಟ್ ಅದಾದಮೇಲೆ ಏನಾಗುತ್ತೆ ನೋಡಿ, 40% ಆಫ್ ಸಮ್ ಆಫ್ ಮನಿ ಈಸ್ ಲೆಂಟ್ ಅಟ್ 15%. ಆಫ್ಟರ್ ದ್ಯಾಟ್ 50% ಆಫ್ ರೆಸ್ಟ್ ಅಂದ್ರೇನು, ರಿಮೈನಿಂಗ್. ಈಗ 100ರಲ್ಲಿ 40 ರೂಪಾಯಿನ ಅವನು ಆಲ್ರೆಡಿ ಲೆಂಟ್ ಔಟ್ ಮಾಡಿದ್ದಾನೆ ಅಂದರೆ 100ಅಲ್ಲಿ 40 ಮೈನಸ್ ಮಾಡಿದರೆ ಉಳಿದಿರೋದೆಷ್ಟು, 60. ಉಳಿದಿರ್ತಕ್ಕಂಥದ್ದು 60, ಅದು ರೆಸ್ಟ್. ಅದರಲ್ಲಿ 50%. ಸೊ 60 × 50% ಅಂದರೆ 1/2. ಸೊ 0 0 ಕ್ಯಾನ್ಸಲು, 0 0 ಕ್ಯಾನ್ಸಲ್, 6 5 30. ಇದು 50%. ಆ 50% ಏನು ಮಾಡ್ತಾನೆ, 10% ಪರ್ ಆ್ಯನಮ್ ಹಾಗೆ ಲೆಂಟ್ ಔಟ್ ಮಾಡ್ತಾನೆ. 10% ಪರ್ ಆ್ಯನಮ್ ಹಾಗೆ ಲೆಂಟ್ ಔಟ್ ಮಾಡ್ತಾನೆ. ಅದಾದಮೇಲೆ ನೆಕ್ಸ್ಟ್ ಇನ್ನೂ ಒಂದು ಕಂಡೀಷನ್ ಇದೆ. ಏನು, ಆ್ಯಂಡ್ ದ ರೆಸ್ಟ್ ಅಟ್ 18% ಪರ್ ಆ್ಯನಮ್. ರೆಸ್ಟ್ ಅಂದರೆ ಮತ್ತೆ ಉಳಿದಿದ್ದು. ನೋಡಿ ಈಗ 60ಯಲ್ಲಿ 30 ಲೆಂಟ್ ಔಟ್ ಮಾಡ್ದ, 60ಯಲ್ಲಿ 30 ಲೆಂಟ್ ಔಟ್ ಮಾಡಾಯಿತು. ಅಗೈನ್ ಮತ್ತೆಷ್ಟು ಉಳಿದಿದೆ, ರಿಮೈನಿಂಗ್ 30, ಮತ್ತು 30 ಉಳಿದಿದೆ ಅವನ ಹತ್ರ. ಹಾಗಾದರೆ ಅದು ಎಷ್ಟರಲ್ಲಿ ಲೆಂಟ್ ಔಟ್ ಮಾಡ್ತಾನೆ, 18%ಅಲ್ಲಿ ಲೆಂಟ್ ಔಟ್ ಮಾಡ್ತಾನೆ. 0 0 ಕ್ಯಾನ್ಸಲ್, 2 5s 10, 2 9s 18, 9 3 27 ಡಿವೈಡೆಡ್ ಬೈ 5 ಅಂದರೆ ಅಲ್ಲಿ 5.4. 27 2 54, 5.4.
ಅಥವಾ 5 5 25, 2 ಉಳಿಯುತ್ತೆ 20, 5 4 20. ಒಂದು 5.4 ಆಗುತ್ತೆ, ಇನ್ನೊಂದು 3 ಆಗುತ್ತೆ, ಇನ್ನೊಂದು ಇದೆಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ. 0 0 ಕ್ಯಾನ್ಸಲ್ಲು, 5 3 15, 5 2 10, 2 1 2 2 4, 3 2 6 ಬರುತ್ತೆ. ಒಂದು 6, ಇನ್ನೊಂದು 3, ಇನ್ನೊಂದು 5.4. ಕೇಳಿರೋದೇನು, ವಾಟ್ ವುಡ್ ಬಿ ದ ಆ್ಯನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್? ಅದು ಇಷ್ಟನ್ನು ಸೇರಿಸಿದ್ರೆ ಆಯಿತಾ, ಏನು ಸಪ್ರೇಟ್ ಕೊಟ್ಟಿದ್ದಾನಲ್ಲ ಅದೆಲ್ಲದನ್ನು ಸೇರಿಸಿದೆ ಆ್ಯನ್ಯುವಲ್ ಓವರ್ ಆಲ್ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗುತ್ತೆ ಇಫ್ ದಿ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ದಿ ಹೋಲ್ ಸಮ್. ಹಾಗಾದರೆ ಓವರ್ ಆಲ್ ಇಂಟ್ರೆಸ್ಟ್ ಏನಾಯಿತು ಅಂದರೆ ಈಗ 6 + 3 + 5.4 ಇದಿಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿಗೆ 6 + 3 9, 9 + 5 ಅಂದರೆ 14, 14.4. ಸೊ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಇದೆಯಲ್ಲ ದಟ್ ಈಸ್ ದ ರೈಟ್ ಆನ್ಸರ್. ನಾನು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ ಅದಷ್ಟೇ ತಗೊಳ್ಳಿ. ನೋಡಿ, ಫಸ್ಟ್ ಒನ್ನಲ್ಲಿ 6 ಬರುತ್ತೆ ಆನ್ಸರು, ಸೆಕೆಂಡ್ ಒನ್ನಲ್ಲಿ 3 ಬರುತ್ತೆ, ಥರ್ಡ್ ಒನ್ನಲ್ಲಿ 5.4 ಬರುತ್ತೆ. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಆಯ್ತು. 6 + 3 9, 9 + 5 14, 14.4. ಸೊ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಇದೇ ನಿಮ್ಮ ಕರೆಕ್ಟ್ ಆನ್ಸರ್ ಆಗಿರಬೇಕು. ಕನ್ನಡದಲ್ಲಿ ಕ್ವಶನ್ ಬೇಕು ಅನ್ನೋರು ಕನ್ನಡದಲ್ಲಿ ಕ್ವಶನ್ಸ್ ಇದೆ, ಕನ್ನಡದಲ್ಲಿ ಕ್ವಶನ್ಸನ್ನ ಓದ್ಬೋದು. ಬಟ್ ಅಲ್ಲಿ ರೆಸ್ಟ್ ಅಂದಾಗ ಕನ್ಸಿಡರ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ರಿಮೈನಿಂಗ್ ಏನು ಉಳಿದಿದೆಯೋ ಬೇಸ್ಡ್ ಆನ್ ದಟ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸ್ವಲ್ಪ ಈಕ್ವೇಷನ್ ಅಥವಾ ಎಕ್ಸ್ ಆ್ಯಂಡ್ ವೈ ಬೇಸ್ ಮೇಲೆ ಕೊಟ್ಟಿದ್ದಾನು ಕ್ವಶನ್ಸನ್ನು. ಎಕ್ಸ್ ಆ್ಯಂಡ್ ವೈ ಆರ್ ಪಾಸಿಟಿವ್ ಇಂಟೀಜರ್ಸ್ ಸಚ್ ದ್ಯಾಟ್ 3x + 7y ಈಸ್ ಮಲ್ಟಿಪಲ್ ಆಫ್ 11. ಅಂದರೆ ಏನಾಗಬೇಕು, ಈ 3x + 7y ಇದೆಯಲ್ಲ ದಟ್ ಈಸ್ ಮಲ್ಟಿಪಲ್ ಆಫ್ 11 ಬರಬೇಕಂತೆ ಆಯಿತಾ. ಅಂದರೆ 11ನ ಮಲ್ಟಿಪಲ್ಸ್ ಆಗಬೇಕು, 44, 33, 99, 88 ಈ ರೀತಿ. ದೆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 11? ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು 11ರ ಗುಣಾಂಕವನ್ನು ಹೊಂದಿರುವ ಆಯ್ಕೆಯಾಗಿದೆ? ನಾನು ಯಾವುದಾದ್ರೂ ಒಂದನ್ನು ಚೆಕ್ ಮಾಡ್ತೀನಿ, ಉಳಿದಿರೋದು ನೀವು ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನನ್ನು ಚೆಕ್ ಮಾಡೋಣ. 5x - 3y ಆಯಿತಾ. ಈಗ 5x - 3y ಪ್ಲೇಸ್ ಮಾಡಬೇಕು ಅಂದರೆ ಇದರಲ್ಲಿ y ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ನಾನು. ನೋಡಿ, ಸೊ 3x + 7y ಈಸ್ ಎ ಮಲ್ಟಿಪಲ್ ಆಫ್ 11 ಅಂತ ಹೇಳಿದ್ದಾನೆ. ಅಂದರೆ ಈ 11 ಅನ್ನೋದು ಒಂದು ನಂಬರ್ ಆಯಿತಾ. ಸೊ ಅದನ್ನು ನಾನು ಮಲ್ಟಿಪಲ್ಸ್ ಆಫ್ 11 ಅಂತ ತಗೊಳ್ತೀನಿ, ಅಥವಾ 11n ಅಂತ ತಗೊಳ್ಬೋದು. ಕ್ಯಾಲ್ಕುಲೇಷನಿಗೆ ಈಸಿ ಆಗಲಿ ಅನ್ನೋದು ಕನ್ಸಿಡರ್ ಮಾಡ್ಬೋದು ಬೇಕಾದ್ರೆ. ಯಾಕಂದರೆ ಕೆಲವರು ಈ ರೀತಿ ಸಾಲ್ವ್ ಮಾಡ್ತಾರೆ, 11n ಅಂತ ತಗೊಂಡು ಸಾಲ್ವ್ ಮಾಡ್ತಾರೆ, ಅಥವಾ ಡೈರೆಕ್ಟ್ 11 ತಗೊಂಡು ಮಾಡ್ಬೋದು. ವೈನ ಸಪ್ರೇಟ್ ಮಾಡ್ಕೊಳ್ಬೇಕೀಗ. ಸೊ ವೈನ ಸಪ್ರೇಟ್ ಮಾಡ್ಕೊಳ್ಬೇಕು ಅಂದರೆ ಸೊ ಈ ಕಡೆ ಇರ್ತಕ್ಕಂಥ 3x ರೈಟ್ ಸೈಡಿಗೆ ಟ್ರಾನ್ಸ್ಫರ್ ಆಗಲೇಬೇಕು. ಹಾಗಾಗಿ ವೈ ಇಲ್ಲೇ ಇರುತ್ತೆ ವಿದ್ಯಾರ್ಥಿಗಳೇ. 11n - 3x / 7. 11n - 3x / 7. ಸೊ ಈಗ ಈ ಪ್ಲೇಸಿಗೆ ನಾನು ಈ ಈಕ್ವೇಷನ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. 5x - 3y ಇದೆಯಲ್ಲ, 5x - 3y ಇದೆಯಲ್ಲ, ಇದನ್ನು ಕನ್ಸಿಡರ್ ಮಾಡ್ಬೋದು. ಸೊ 5x - 3y ಅಂದರೆ 5x - 3y ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ 11n ಏನಿದೆ ಅದನ್ನು ಕನ್ಸಿಡರ್ ಮಾಡ್ಬೋದು. ಅಂದರೆ y ಪ್ಲೇಸಿಗೆ 11n - 3x ಇದೆಯಲ್ಲ ಅದನ್ನು ಕನ್ಸಿಡರ್ ಮಾಡಿದರೆ ಮಲ್ಟಿಪ್ಲೈ ಮಾಡಲಿಕ್ಕೆ ಇದು 5x ಆಗೇ ಇರುತ್ತೆ. ಈ ಪ್ಲೇಸಿಗೆ ನಾನೇನು ಮಾಡ್ಬೋದು ನೋಡಿ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. y ವ್ಯಾಲ್ಯೂಗೆ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. ಫಸ್ಟ್ 5x - 3y ಇದೆಯಲ್ಲ, ಸೊ 5x ಹಾಗೆ ಬರ್ಕೊಳ್ಳಿ, -3 ಇಂಟು y ವ್ಯಾಲ್ಯೂ ಏನಿದೆ 11n ಇದೆ ಅಲ್ವಾ, ಇದನ್ನು ಬರ್ಕೊಂಡ್ರೆ ಆಯಿತು. 11n ನೆಕ್ಸ್ಟು -3x / 7. ನೆಕ್ಸ್ಟು 5x ಹಾಗೆ ಇರುತ್ತೆ. 3 × 11 33n, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 3s 9x / 7 / 7. ಈ 7 ಈಗ ಈ ಕಡೆ ಮಲ್ಟಿಪ್ಲೈ ಮಾಡಲೇಬೇಕು. 7 5s 35x, ಆ ಕಡೆ 9x ಇದೆ, ಅಲ್ಲಿಗೆ 35 + 5 ಅಂದರೆ 44x ಆಗುತ್ತೆ.
ಆಯಿತಾ. ಬೇಸ್ಡ್ ಆನ್ ದಟ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಕಡೆ 44x ಆಯಿತು, ಇನ್ನೊಂದು ಕಡೆ ಡೈರೆಕ್ಟ್ ಮಾಡಿ, ಯಾಕಂದರೆ ಮತ್ತೆ ಇದನ್ನು ಸಪ್ರೇಟ್ ಮಾಡ್ಕೋಬೇಡಿ. 7 5 35x ಆಗುತ್ತೆ, 35ಗೆ 9 ಆ್ಯಡ್ ಮಾಡ್ಕೊಳ್ಳಿ. ಸೊ 35ಗೆ 9 ಆ್ಯಡ್ ಮಾಡ್ಕೊಂಡ್ರೆ 44x ಆಯಿತು. 44x ಮೈನಸ್ 33n ಡಿವೈಡೆಡ್ ಬೈ 7 ಆಗುತ್ತೆ. 44x ಮೈನಸ್ 33n ಡಿವೈಡೆಡ್ ಬೈ 7 ನೋಡಿ. 11ನ ಮಲ್ಟಿಪಲ್ಸ್ ಆಯಿತಾ. 11 4 44, 11 3 33, ಮುಗೀತಿದೆ ಆನ್ಸರ್. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ನೀವು ಬೇರೆದ್ರಲ್ಲಿ ಬೇಕಾದರೆ ಮನೇಲಿ ಚೆಕ್ ಮಾಡಿ ನೋಡಿ. ಈ 4x ಮತ್ತು 6ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಆನ್ಸರ್ ಬರಲ್ಲ. ಇದು 11ನ ಮಲ್ಟಿಪಲ್ಸ್ ಆದರೆ ಇದಾಗಲ್ಲ, ಎರಡೂ ಕೂಡ ಆಗಿರಬೇಕು. 11ನ ಮಲ್ಟಿಪಲ್ಸ್ ಅಲ್ಲೇ ಹೇಳಿದ್ದಾನೆ, ಈಸ್ ಎ ಮಲ್ಟಿಪಲ್ ಆಫ್ 11. ಮಲ್ಟಿಪಲ್ ಆಫ್ 11 ಅಂದರೆ ಇಲ್ಲಿ ಬರ್ತಕ್ಕಂತಹ ಎರಡೂ ಎಲಿಮೆಂಟ್ಗಳು 11ನ ಮಲ್ಟಿಪಲ್ಸ್ ಆಗಿರ್ಬೇಕು. ಹಾಗಾದರೆ ಮಾತ್ರ ನಿಮ್ಮ ಆನ್ಸರು ಕರೆಕ್ಟು, ಇಲ್ಲ ಅಂದರೆ ಆನ್ಸರ್ ತಪ್ಪಾಗುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ, ಇದು ಎರಡೂ ಕೇಸಲ್ಲಿ 11ನ ಮಲ್ಟಿಪಲ್ಸ್ ಬರಲ್ಲ. ಆನ್ಸರ್ ಒಂದು ಬರುತ್ತೆ, ಇನ್ನೊಂದು ಬರಲ್ಲ. ನನಗೆ ಎರಡು 11ನ ಮಲ್ಟಿಪಲ್ಸ್ ಬರಬೇಕು, ಹಾಗಾದರೆ ಮಾತ್ರ ಆನ್ಸರು ಕರೆಕ್ಟ್. ಸೊ ಅಲ್ಲಿಗೆ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಉಳಿದಿರ್ತಕ್ಕಂಥ ಆಪ್ಷನನ್ನು ಬೇಕಾದರೆ ನೀವು ಚೆಕ್ ಮಾಡಿ. ನೆಕ್ಸ್ಟು, ಹೌ ಮೆನಿ ಡಿಫ್ರೆಂಟ್ ವೇಸ್. ಸೊ ಇದು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಆ ಕಾನ್ಸೆಪ್ಟ್ ಬೇಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾನೆ. ಹೌ ಮೆನಿ ಡಿಫ್ರೆಂಟ್ ವೇಸ್ ಕ್ಯಾನ್ ದಿ ಲೆಟರ್ಸ್ ಆಫ್ ದಿ ವರ್ಡ್ ರೀಡಿಂಗ್ arranged in such a way that vowels are always come together. ಇದು ಭಾಳ ಇಂಪಾರ್ಟೆಂಟ್ ಕಂಡೀಷನ್. ಓವೆಲ್ಗಳು ಜೊತೆಲಿ ಬರಬೇಕು ಅಂತ. ಓವೆಲ್ಸ್ ಆರ್ ಆಲ್ವೇಸ್ ಕಮ್ಸ್ ಟುಗೆದರ್ ಅಂದರೆ ಎಲ್ಲ ಪದದಲ್ಲಿನ ಅಕ್ಷರಗಳಲ್ಲಿ ಸ್ವರಗಳು ಯಾವಾಗಲೂ ಒಟ್ಟಿಗೆ ಬರುವಂತೆ ಎಷ್ಟು ವಿಧಗಳಲ್ಲಿ ಜೋಡಿಸಬಹುದು. ನೋಡಿ, ಫಸ್ಟು ಓವೆಲ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ರೀಡಿಂಗಲ್ಲಿ ಇ ಅನ್ನೋದು ಓವೆಲ್ಲು, ಎ ಅನ್ನೋದು ಓವೆಲ್ಲು, ಐ ಅನ್ನೋದು ಓವೆಲ್. 3 ಓವೆಲ್ ಇದೆ ಅಲ್ವಾ, ಒಂದೇ ಕಡೆ ಬರಬೇಕು 3 ಓವೆಲ್. ಹಾಗಾಗಿ ಒಂದು ಪ್ಲೇಸನ್ನ ಓವೆಲ್ಗೆ ಬಿಡಿ. ಕಾನ್ಸೋನೆಂಟ್ ಎಷ್ಟಿದೆ? ಆರ್ ಇದೆ, ಡಿ ಇದೆ, ಎನ್ ಇದೆ, ಜಿ ಇದೆ. 4 ಪ್ಲೇಸ್ಗಳು ಕಾನ್ಸೋನೆಂಟಿಗೆ ಬೇಕಾಗತ್ತೆ. 4 ಪ್ಲೇಸ್ಗಳು ಕಾನ್ಸೋನೆಂಟಿಗೆ ಬೇಕಾಗತ್ತೆ. ಸೊ ಒಂದು ಪ್ಲೇಸ್ ಓವೆಲ್ಗೆ ಬೇಕು. ನೆಕ್ಸ್ಟ್ 2 3 4 5 ಆಯಿತಾ. ಅದೆಷ್ಟು ಲೆಟರ್ ಇರಲಿ, 4 ಕಾನ್ಸೋನೆಂಟಿಗೆ ಬೇಕೇ ಬೇಕು. ಓವೆಲ್ ಅಷ್ಟು ಒಂದೇ ಕಡೆ ಬರಬೇಕು. ಅದು ಇಲ್ಲಾದರೂ ಬರ್ಬೋದು, ಇಲ್ಲಾದರೂ ಬರ್ಬೋದು, ಇಲ್ಲಾದರೂ ಬರ್ಬೋದು, ಎಲ್ಲಾದರೂ ಬರ್ಬೋದು, ಒಂದೇ ಕಡೆ ಇರಬೇಕು ಓವೆಲ್ಸನ್ನು, ಆಯಿತಾ. ಸೊ ಈಗ ಎಷ್ಟು ಬಂತು ನಮಗೆ? ಲಾಸ್ಟ್ ನಂಬರು 5 ಬಂತು. 5 ಫ್ಯಾಕ್ಟೋರಿಯಲನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಆಯ್ತು. ಸೊ 5 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ ಏನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಮಾಡ್ತಿರಲ್ಲ. 5 4 20, 23 60, 62 120. ನಾನು ಡೈರೆಕ್ಟಾಗಿ ಬರೀತೀನಿ, ನೀವು ಬೇಕಾದರೆ ಕ್ಯಾಲ್ಕುಲೇಟ್ ಮಾಡಿ ಬರೀರಿ. ಇದು 120 ಆಯಿತು. ಬಟ್ ಆಪ್ಷನ್ 120 ಆನ್ಸರ್ ಇಬ್ಬರು ಟಿಕ್ ಹಾಕ್ಬಿಡಿ, ತಪ್ಪು. ಯಾಕಂದರೆ ಅದು ಓವೆಲ್ಸ್ ಆರ್ ಆಲ್ವೇಸ್ ಟುಗೆದರ್ ಅಂತ ಹೇಳಿದ್ದಾನೆ. ಈಗ ಯಾವ್ದು ಓವೆಲ್ಸು? ಇ, ಎ, ಐ ಓವೆಲ್ಸ್ ಜೊತೆಯಲ್ಲಿ ಬರಬೇಕು. ಬಟ್ ಇದನ್ನು ಎಷ್ಟು ಥರದಲ್ಲಿ ಮಾಡ್ಬೋದು ಓವೆಲ್ಸನ್ನ? 3 ಲೆಟರ್ಸ್ ಇದೆ ಅಲ್ವಾ, 3 ಲೆಟರ್ಸ್ ಇದೆ ಅಂದರೆ ಇದು 3 ಫ್ಯಾಕ್ಟೋರಿಯಲ್ ಆಗಿರಲೇಬೇಕು. ನೋಡಿ, ಇ ಎ ಐ ಒಂದು, ಇನ್ನೊಂದು ಎ ಐ ಇ ಇದು ಒಂದು, ಇನ್ನೊಂದು ಐ ಎ ಇ ಇದೊಂದು. ಈ ಥರ ಬೇರೆ ಬೇರೆ ರೀತಿ ಅರೇಂಜ್ಮೆಂಟ್ ಮಾಡ್ಬೋದು. ಹಾಗಾಗಿ ಎಷ್ಟು ಲೆಟರ್ ಇರುತ್ತೋ ಅಷ್ಟು ಫ್ಯಾಕ್ಟೋರಿಯಲ್ ಬರ್ಕೊಂಡ್ರೆ ಆಯಿತು. ಸೊ 3 ಫ್ಯಾಕ್ಟೋರಿಯಲ್ ಏನು? 3 ಇಂಟು 2 ಇಂಟು 1, ಅಲ್ಲಿ 3 2 6. ಹಾಗಾದರೆ ಎಷ್ಟು ರೀತಿಯಲ್ಲಿ, ಹೌ ಮೆನಿ ವೇಸ್ ದಿ ಲೆಟರ್ಸ್ ಆಫ್ ದಿ ವರ್ಡ್ ರೀಡಿಂಗ್ ಕ್ಯಾನ್ ಬಿ ಅರೇಂಜ್ಡ್ ಅಂದರೆ, ಸೊ 120 ಇಂಟು 6, 12 72. ದೆರ್ ಆರ್ 720 ವೇಸ್, ಆಯಿತಾ. 720 ಟೈಪ್ಸಲ್ಲಿ ಅದನ್ನು ಅರೇಂಜ್ಮೆಂಟ್ ಮಾಡ್ಬೋದು. ನಂಬರ್ ಆಫ್ ವೇಸ್ ಆಫ್ ದಿ ವರ್ಡ್ ರೀಡಿಂಗ್ ಕ್ಯಾನ್ ಬಿ ಅರೇಂಜ್ಡ್ ಅಂದರೆ 720 ವೇಸ್. ಸೊ ಒಂದು ನಂಬರ್ ಆಫ್ ಪ್ಲೇಸ್ಗಳು ಬರುತ್ತೆ, ಇನ್ನೊಂದು ನಂಬರ್ ಆಫ್ ಓವೆಲ್ಗಳು ಬರುತ್ತೆ. ಅದು ಎರಡನ್ನು ಕನ್ಸಿಡರ್ ಮಾಡಿ ನಾವು ಎಷ್ಟು ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡ್ಬೋದು ಅನ್ನೋದನ್ನು ಮಾಡ್ಬೋದು. ನೆಕ್ಸ್ಟು ಕ್ವಶನ್ ನಂಬರ್ 7. ಅಟ್ ಎ ಸ್ಪೆಷಲ್ ಸೇಲ್ ಅಂದರೆ ವಿಶೇಷ ದಿನ, ಆಯಿತಾ, ನಾರ್ಮಲ್ ಡೇಸ್ ಅಲ್ಲ, ಸ್ಪೆಷಲ್ ಸೇಲ್, 10 ಟಿಕೆಟ್ಸ್ ಕ್ಯಾನ್ ಬಿ. ಒಂದು ವಿಶೇಷ ದಿನದಲ್ಲಿ ವಿದ್ಯಾರ್ಥಿಗಳೇ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಪೆಷಲ್ ಸೇಲ್ ಅಂದರೆ ವಿಶೇಷ ದಿನದಲ್ಲಿ 10 ಟಿಕೆಟ್ಸ್ ಕ್ಯಾನ್ ಬಿ ಪರ್ಚೇಸ್ಡ್ ಫಾರ್ ಎ ಪ್ರೈಸ್ ಆಫ್ 3 ಟಿಕೆಟ್ಸ್. 10 ಟಿಕೆಟ್ಸ್ಗಳನ್ನು 3 ಟಿಕೆಟ್ಸ್ನ ಬೆಲೆಗೆ ಪರ್ಚೇಸ್ ಮಾಡ್ತಾರೆ. ಅಂದರೆ ವಿಶೇಷ ದಿನದಲ್ಲಿ ರಿಯಾಯಿತಿ ಕೊಡ್ತಾ ಇದ್ದಾನೆ ಅಂತ ಅರ್ಥ ವಿದ್ಯಾರ್ಥಿಗಳು. ಸೊ ಸ್ಪೆಷಲ್ ಸೇಲು, ಆರ್ಡಿನರಿ ಸೇಲ್
ಅಥವಾ ವಿಶೇಷ ದಿನ ಮತ್ತು ಸಾಮಾನ್ಯ ದಿನ ಅಂತನಾದ್ರು ಬರ್ಕೊಳ್ಬೋದು. ಕ್ವಶನಲ್ಲಿ ವಿಶೇಷ ಮಾರಾಟ ಮತ್ತು ಇನ್ನೊಂದು ಯಾವ್ದು ಹೇಳಿದ್ದಾನೆ, ಮೂಲ ಬೆಲೆ ಅಂತ ಹೇಳಿದ್ದಾನೆ. ಆಯಿತಾ, ನೋಡಿ ಸ್ಪೆಷಲ್ ಸೇಲಲ್ಲಿ ಏನಾಗುತ್ತೆ, 10 ಟಿಕೆಟ್ಸನ್ನು ಪ್ರೈಸ್ ಆಫ್ 3 ಟಿಕೆಟ್ಸಿಗೆ ತಗೊಳ್ತಾನೆ. ಅಂದರೆ 10 ಟಿಕೆಟನ್ನು 3 ರೂಪಾಯಿ ತಗೊಳ್ತಾನೆ ಅಂತ ಮರಿಬೋದು ನಾವು. ಅಲ್ಲಿ 3 ಟಿಕೆಟಿಗೆ 10 ಟಿಕೆಟಿಗೆ 30 ರೂಪಾಯಿ ಆಯಿತು. ನಂಬರ್ ಆಫ್ ಟಿಕೆಟ್ಸು 3 ರೂಪೀಸಿಗೆ ಸಿಗ್ತಾ ಇದೆ. ನೆಕ್ಸ್ಟು, ಇಫ್ 10 ಟಿಕೆಟ್ಸ್ ಆರ್ ಪರ್ಚೇಸ್ಡ್ ಆಟ್ ದಿ ಸೇಲ್, ದಿ ಅಮೌಂಟ್ ಸೇವ್ಡ್ ವಿಲ್ ಬಿ ವಾಟ್ ಪರ್ಸೆಂಟೇಜ್ ಆಫ್ ಒರಿಜಿನಲ್ ಪ್ರೈಸ್ ಆಫ್ 10 ಟಿಕೆಟ್ಸ್. ಈಗ ವಿಶೇಷ ದಿನದಲ್ಲಿ 3 ರೂಪಾಯಿಗೆ ಪರ್ಚೇಸ್ ಮಾಡ್ತಾ ಇದ್ದಾನೆ. ಸಾಮಾನ್ಯ ದಿನದಲ್ಲಿ 10 ಟಿಕೆಟನ್ನ ಒರಿಜಿನಲ್ ಪ್ರೈಸಲ್ಲಿ ಪರ್ಚೇಸ್ ಮಾಡಿದರೆ ಏನು ಡಿಫ್ರೆನ್ಸ್ ಇರುತ್ತಲ್ಲ ಅಮೌಂಟು, ಇದು ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, ವಿಶೇಷ ದಿನದಲ್ಲಿ 1 ಟಿಕೆಟಿಗೆ 3 ರೂಪಾಯಿ, 10 ಟಿಕೆಟಿಗೆ 30 ರೂಪಾಯಿ ಆಯಿತು. ಹಾಗಾದರೆ ಆರ್ಡಿನರಿ ಸೇಲಲ್ಲಿ ಏನಾಗಿರಬೇಕು, ಉಲ್ಟಾ ಆಗಿರಬೇಕದು. ಆಯಿತಾ, ಸೊ 3 ಟಿಕೆಟು ಪರ್ಚೇಸ್ ಮಾಡಿರ್ತಾನೆ, 1 ಟಿಕೆಟಿಗೆ 10 ರೂಪಾಯಿ ಆಗಿರುತ್ತೆ, ಉಲ್ಟಾ. ಆಯಿತಾ, ನಾರ್ಮಲ್ ಅದೇ ನಾರ್ಮಲ್ ಕೇಸೇ, ಉಲ್ಟಾ ಆಗಿರುತ್ತೆ ಅಷ್ಟೇ ಆರ್ಡಿನರಿ ಡೇಸಲ್ಲಿ ಮತ್ತು ವಿಶೇಷ ದಿನದಲ್ಲಿ. ಈಗ ನೋಡಿ, 3 ಟಿಕೆಟಿಗೆ 10 ರೂಪಾಯಿ, ನನ್ನ ಹತ್ರ ಟೋಟಲ್ ಟಿಕೆಟ್ಸ್ ಎಷ್ಟಿರೋದು, 10 ಟಿಕೆಟ್ ಇರೋದು. ಹಾಗಾದ್ರೆ 10 ಟಿಕೆಟಿಗೆ 10 ರೂಪಾಯಿ ಆದರೆ ಟೋಟಲ್ ಎಷ್ಟಾಯಿತು, 100 ರೂಪಾಯಿ ಆಗಬೇಕು. ಆಯಿತಾ, ಸೊ 100 ರೂಪಾಯಿ ಆದರೆ ನನಗೆ ಸ್ಪೆಷಲ್ ಡೇಸಲ್ಲಿ 1 ಟಿಕೆಟಿಗೆ ಎಷ್ಟು ಸಿಗ್ತಿದೆ, 3 ರೂಪಾಯಿಗೆ ಆ ಟಿಕೆಟ್ ಸಿಗ್ತಾ ಇದೆ ಸ್ಪೆಷಲ್ ಡೇಸಲ್ಲಿ. ಹಾಗಾದರೆ 10 × 3 ಏನಾಗುತ್ತೆ, 30 ಆಗುತ್ತೆ. ಆಯಿತಾ, 10 × 3 30 ಆಗುತ್ತೆ. ಯಾಕಂದರೆ ಡಿಸ್ಕೌಂಟಲ್ಲಿ ಸಿಗ್ತಿದೆ ವಿಶೇಷ ದಿನದಲ್ಲಿ. ಆರ್ಡಿನರಿ ಡೇಸಲ್ಲಿ ಡಿಸ್ಕೌಂಟಲ್ಲಿ ಸಿಗಲ್ಲ. 1 ಟಿಕೆಟಿಗೆ 10 ರೂಪಾಯಿ ಇರುತ್ತೆ, 10 ಟಿಕೆಟಿಗೆ 10 ರೂಪಾಯಿ, 100 ರೂಪಾಯಿ ಆಯಿತು, 100 ರುಪೀಸ್. ಏನು ಕೇಳಿದ್ದಾನೆ, ಅಮೌಂಟ್ ಸೇವ್ಡ್. ಅಂದರೆ ನೋಡಿ, ಈ ವಿಶೇಷ ದಿನ ಮತ್ತು ಆರ್ಡಿನರಿ ಡೇಸ್ ನಡುವೆ ಅಮೌಂಟ್ ಸೇವ್ ಆಗಿರುತ್ತೆ. ಯಾಕಂದರೆ ಡಿಸ್ಕೌಂಟಲ್ಲಿ ಸಿಕ್ಕಿದಾಗ ಟಿಕೆಟು ಅಮೌಂಟ್ ಸೇವ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಈ ಎರಡರ ನಡುವೆ ಅಮೌಂಟ್ ಎಷ್ಟು ಸೇವ್ ಆಗಿದೆ, 70 ರುಪೀಸಷ್ಟು ಸೇವ್ ಆಗಿದೆ. 70 ರೂಪಾಯಿ ಅಷ್ಟೇನಾಗಿದೆ, ಸೇವಿಂಗ್ಸ್ ಆಗಿದೆ ವಿಶೇಷ ದಿನ ಮತ್ತು ಆರ್ಡಿನರಿ ಡೇಸಲ್ಲಿ, ಅಥವಾ ಒಂದು ಸಾಮಾನ್ಯ ದಿನ ಕಂಪೇರ್ ಮಾಡಿದರೆ. ಅವ್ರು ಅದನ್ನೇ ಕೇಳಿದ್ದಾರೆ, ಆ ಸೇವ್ ಆಗಿರ್ತಕ್ಕಂಥ ಅಮೌಂಟು ವಿಲ್ ಬಿ ವಾಟ್ ಪರ್ಸೆಂಟೇಜ್ ಆಫ್ ಒರಿಜಿನಲ್ ಪ್ರೈಸ್ ಆಫ್ 10 ಟಿಕೆಟ್ಸ್. ಒರಿಜಿನಲ್ ಪ್ರೈಸ್ ಆಫ್ 10 ಟಿಕೆಟ್ಸಿಗೆ ಅದು ಎಷ್ಟು ಪರ್ಸೆಂಟೇಜ್ ಆಗುತ್ತೆ, ಎಷ್ಟು ಸೇವ್ ಆಗಿದೆ, 70 ಸೇವ್ ಆಗಿದೆ. ಒರಿಜಿನಲ್ ಪ್ರೈಸ್ ಆಫ್ ಟಿಕೆಟ್ಸ್ ಎಷ್ಟು, 10 ಇಂದು 100. ಹಾಗಾದ್ರೆ 70 ಅನ್ನೋದು 100ಗೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂದರೆ ಆನ್ಸರ್ ಏನು, 70ನೇ. ಆಯಿತಾ, ಮತ್ತು ಅದನ್ನೇನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಿಮ್ಮ ಆನ್ಸರು ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. 70% ಇದೆಯಲ್ಲ, ಅದು ರೈಟ್ ಆನ್ಸರ್. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ವಿಶೇಷ ದಿನದಲ್ಲಿ 1 ಟಿಕೆಟಿನ ಪ್ರೈಸು 3 ರೂಪಾಯಿ ಆಗಿರುತ್ತೆ. ಅದೇ ಸಾಮಾನ್ಯ ದಿನದಲ್ಲಿ 1 ಟಿಕೆಟಿನ ಪ್ರೈಸು 10 ರೂಪಾಯಿ ಆಗಿರುತ್ತೆ. ಆಯಿತಾ, ಅದನ್ನೇ ಅವ್ನು ಹೇಳಿರ್ತಕ್ಕಂಥದ್ದು. ಪ್ರೈಸ್ ಆಫ್ 3 ಟಿಕೆಟ್ಸಿಗೆ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನಿಗೆ ಬರೋಣ. ಕಂಪ್ಲೀಟ್ ದಿ ಗಿವನ್ ನಂಬರ್ ಸೀರೀಸ್. ಭಾಳ ಸಿಂಪಲ್ ಕ್ವಶನ್ ಇದೆ ಬಿಟ್ರಿ. ನಂಬರ್ ಸೀರೀಸ್ ಕೊಟ್ಟಿದ್ದ, ಭಾಳ ಸಿಂಪಲ್ಲು, ಡಬಲ್ ಡಿಫ್ರೆನ್ಸ್ ಬೇಸ್ ಮೇಲೆ ಮಾಡ್ಬೋದು. 3, 12, 27, 48 ಕ್ವಶನ್ ಮಾರ್ಕ್. 3, 12, 27, 48 ಕ್ವಶನ್ ಮಾರ್ಕ್ಸ್. ನೋಡಿ, 3 ಮತ್ತು 12 ನಡುವೆ ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂತ. ಆಯಿತಾ, ಅದ್ರ ಬೇಸ್ ಮೇಲೆ ಮಾಡ್ಬೋದು. ನೆಕ್ಸ್ಟ್ 12 and 27, 27 and 48. ಅದರ ನೆಕ್ಸ್ಟ್ ಡಿಫ್ರೆನ್ಸ್ ಮಾಡಿದಾಗ ಪ್ಯಾಟ್ರನ್ ಐಡೆಂಟಿಫೈ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನಿಮಗೆ. ಸೊ 12 and 3 ಅಂದರೆ 12ಅಲ್ಲಿ 3ನ ಮೈನಸ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ 10, 11, 12 ಅಂದರೆ 9 ಡಿಫ್ರೆನ್ಸ್ ಬರಲೇಬೇಕಲ್ವಾ. 9 + 3 12. ನೆಕ್ಸ್ಟ್ 12 and 27 ನಡುವೆ. ಸೊ 12 + 8 ಮಾಡಿದರೆ 20 ಬರುತ್ತೆ. ಆ ಕಡೆ 7 ಇದೆ ಅಂದರೆ 8 + 7 ಏನಾಗಬೇಕು, 15 ಆಗಬೇಕು. ನೋಡಿ, ಇಲ್ಲೇ ಗೊತ್ತಾಗುತ್ತೆ 9 ಮತ್ತು 15 ನಡುವೆ ಡಿಫ್ರೆನ್ಸ್ ಎಷ್ಟು, 6. ಹಾಗಾದರೆ ಇದೆರಡರ ನಡುವೆ ಡಿಫ್ರೆನ್ಸ್ ಎಷ್ಟು ಬರಬೇಕು, ಡಬಲ್ ಡಿಫ್ರೆನ್ಸು 6 ಬರಬೇಕು. 15ಗೆ 6 ಆ್ಯಡ್ ಮಾಡಿದರೆ ಎಷ್ಟು, 21. 27, 48 ನಡುವೆ ಡಿಫ್ರೆನ್ಸ್ ಎಷ್ಟು ಇರಬೇಕು, 21 ಇರಬೇಕು. 27, 10, 37, 47 + 1 48. ಹಾಗಾದರೆ ನೆಕ್ಸ್ಟ್ ಡಿಫ್ರೆನ್ಸ್ ಇಲ್ಲೆಷ್ಟು ಬರಬೇಕು, 6 ಬರಬೇಕು. 21ಕ್ಕೆ 6 ಆ್ಯಡ್ ಮಾಡಿದರೆ ಎಷ್ಟು, 27. 48ಗೆ 27 ಆ್ಯಡ್ ಮಾಡಿದರೆ ಎಷ್ಟು, 40, 20, 60. 8 + 7 15. ಸೊ 60 + 15 ಅಂದರೆ 75. ಭಾಳ ಸಿಂಪಲ್ ಕ್ವಶನ್ ಇದೆ ಬಿಟ್ಟು. 40, 20, 60. 8 + 7 15, 75.
ಡಬಲ್ ಡಿಫ್ರೆನ್ಸಲ್ಲಿ 6 ಡಿಫ್ರೆನ್ಸ್ ಬರುತ್ತೆ ನೋಡ್ರಿ. ಡಿ 2 ಸಲ ಡಿಫ್ರೆನ್ಸ್ ಮಾಡ್ಬೇಕು. 2 ಸಲ ಡಿಫ್ರೆನ್ಸ್ ಮಾಡಿದಾಗ ನೀವು ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ನೋಡೋಣ, ಕಾಂಪೌಂಡ್ ಇಂಟ್ರೆಸ್ಟ್ ಬೇಸ್ ಮೇಲೆ ಒಂದು ಕ್ವಶನ್ಸನ್ನು ಕೇಳಿದ್ದಾರೆ. ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹2000 ಇನ್ 2 years, 2000 ರೂಪಾಯಿ 2 ವರ್ಷಕ್ಕೆ ಆಯಿತಾ. ಕಾಂಪೌಂಡ್ ಇಂಟ್ರೆಸ್ಟು 2000 ರೂಪಾಯಿ 2 ವರ್ಷಕ್ಕೆ. ಇಫ್ ದಿ ರೇಟ್ ಆಫ್ ಇಂಟ್ರೆಸ್ಟ್ 4% ಪರ್ ಆ್ಯನಮ್ ಫಾರ್ ಫಸ್ಟ್ ಇಯರ್, ಮೊದಲನೇ ವರ್ಷ ಏನಾಗಿರುತ್ತದು 4% ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರಿಗೆ 3% ಆಗುತ್ತೆ. ಹಾಗಾದರೆ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ದಾರೆ. ಭಾಳ ಸಿಂಪಲ್ ಕ್ವಶನ್, 2000 ರೂಪಾಯಿ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯಿತು, ಮಾಡೋ ಅವಶ್ಯಕತೆನೇ ಇಲ್ಲ. ಅದು ನೋಡಿ 2000 ಇದೆ ಅಲ್ವಾ. ಫಸ್ಟ್ ಇಯರಿಗೆ ಬರ್ತೀನಿ ನಾನು. 2000 ಇದೆ ಅಮೌಂಟು. ಎಷ್ಟು ಪರ್ಸೆಂಟ್ ಫಸ್ಟ್ ಇಯರು? 4%. 0 ಕ್ಯಾನ್ಸಲ್. 24 ಎಷ್ಟು? 80 ರೂಪಾಯಿ. ಇದು ಫಸ್ಟ್ ಇಯರಿಗೆ ಇಂಟ್ರೆಸ್ಟ್ ಆಗಿರ್ಬೇಕು, ಅಮೌಂಟ್ ಆಫ್ ಇಂಟ್ರೆಸ್ಟ್ ಫಾರ್ ಫಸ್ಟ್ ಇಯರ್. ಸೆಕೆಂಡ್ ಇಯರಿಗೆ ಏನಾಗುತ್ತೆ? ಕಾಂಪೌಂಡ್ ಇಂಟ್ರೆಸ್ಟ್ ಹೇಳಿರೋದು. ಹಾಗಾಗಿ ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ. ಫಸ್ಟ್ ಇಯರ್ ಎಷ್ಟಿತ್ತು? ಪ್ರಿನ್ಸಿಪಲ್ಲು 2000 ಇತ್ತು, ಇಂಟ್ರೆಸ್ಟ್ ಏನಾಯಿತು? 80 ಆಯಿತು. ಸೊ ಹಾಗಾದ್ರೆ ಸೆಕೆಂಡ್ ಇಯರಿಗೆ ಟೋಟಲ್ ಏನಾಗುತ್ತೆ? 2080 ಆಗುತ್ತೆ. 2080 ರೂಪಾಯಿ ಮೇಲೆ ಎಷ್ಟು ಪರ್ಸೆಂಟ್ ಮಾಡ್ಬೇಕು ನಾನು? 3% ಕ್ಯಾಲ್ಕುಲೇಟ್ ಮಾಡ್ಬೇಕು. 0 ಕ್ಯಾನ್ಸಲ್. 208 3 ಮಾಡಿ 10 ಅಂದರೆ 1 ಡಿಜಿಟ್ ಆದಮೇಲೆ ಡೆಸಿಮಲ್ ಪ್ಲೇಸ್ ಮಾಡೋರು ಆಯಿತು. 3 2 6 8 3 24 ಆಯಿತಾ. ಅಥವಾ 3 8 3 24 2 ಕ್ಯಾರಿ 3 2 6 624 ಆಗುತ್ತೆ. ಸೊ ಅಲ್ಲಿಗೆ 1 ಡಿಜಿಟ್ ಆದಮೇಲೆ ಡೆಸಿಮಲ್ಲು ಡಿವೈಡೆಡ್ ಬೈ 10 ಇರೋದ್ರಿಂದ 62.4. ನೋಡಿ 80 60 8 6 ಎಷ್ಟು? 14. ಯಾವುದಿದೆ ಆಪ್ಷನು? ಎಲ್ಲವುದು 14 ಇದೆ. ಅಲ್ಲಿಗೆ ಲಾಸ್ಟ್ ಡಿಜಿಟ್ 4 ಬರಬೇಕು. ಸೊ 4 ಯಾವುದರಲ್ಲಿ? ಎಲ್ಲದರಲ್ಲೂ ಇದೆ ಆಯಿತಾ. ಸೊ ಅಲ್ಲಿಗೆ 4 ಇಲ್ಲಿ 2 ಬರಲೇಬೇಕು. 8 6 14 142. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. 142 ಇದೆಯಲ್ಲ, ಅದೇ ನಿಮ್ಮ ರೈಟ್ ಆನ್ಸರ್ ಆಗಿರ್ಬೇಕು ಆಯಿತಾ. ಸೊ ಕ್ಯಾಲ್ಕುಲೇಟ್ ಮಾಡೋದು ಭಾಳಷ್ಟು ಜನ ಏನು ಮಾಡ್ತೀರಿ ಅಂದರೆ, ಈ 2000 ಮೇಲೆ 104 ಡಿವೈಡೆಡ್ ಬೈ 100 ಇಂಟು 103 ಮಾಡ್ತೀರಿ ನೋಡಿ. ಈ ರೀತಿ ಮಾಡ್ತಾರೆ ಭಾಳಷ್ಟು ಜನ. ಇದು ಟೈಮ್ ವೇಸ್ಟ್ ಆಗುತ್ತೆ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ. 104 ಡಿವೈಡೆಡ್ ಬೈ 100 ಫಸ್ಟ್ ಇಯರು, ಸೆಕೆಂಡ್ ಇಯರಿಗೆ 103 ಡಿವೈಡೆಡ್ ಬೈ 100 ಆಯಿತಾ. ಆನ್ಸರ್ ಕರೆಕ್ಟ್ ಬರುತ್ತೆ, ಟೋಟಲ್ ಅಮೌಂಟ್ ಬರುತ್ತೆ. ಡಿಫ್ರೆನ್ಷಿಯೇಟ್ ಮಾಡಬೇಕು 2000 ಜೊತೆ. ಅದಕ್ಕೆ ಡೈರೆಕ್ಟಾಗಿ ಇಂಟ್ರೆಸ್ಟ್ ಕೇಳಿದಾನೆ. ಕ್ವಶನಲ್ಲಿ ಏನು ಕೇಳಿದ್ದಾನೆ ನೋಡ್ಕೊಳ್ಳಿ. ಅವ್ನು ಏನು ಕೇಳಿರೋದು? ಚಕ್ರ ಬಡ್ಡಿ ಎಷ್ಟು. ಹಾಗಾಗಿ ಚಕ್ರ ಬಡ್ಡಿ ಮಾತ್ರ ಮಾಡಿ ಆಯಿತಾ. ಚಕ್ರ ಬಡ್ಡಿ ಕೇಳಿದಾಗ ಟೋಟಲ್ ಅಮೌಂಟನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಚಕ್ರ ಬಡ್ಡಿಗೆ ಡಿಫ್ರೆನ್ಸ್ ಮಾಡಿ, ಅದೇನೋ ಕನ್ನಡದಲ್ಲಿ ಗಾದೆ ಹೇಳ್ತಾರಲ್ಲ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದು ಹಂಗೆ ಆಗತ್ತೆ ಕತೆ. ಅವ್ನು ಚಕ್ರ ಬಡ್ಡಿ ಕೇಳಿದರೆ ಡೈರೆಕ್ಟ್ ಚಕ್ರ ಬಡ್ಡಿ ಮಾತ್ರ ಮಾಡಿ. ಓವರಾಲ್ ಆಗಿ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 104 103 ಮಾಡ್ಬೋದು. ನೆಕ್ಸ್ಟು ಡಯಾಗ್ರಾಮ್ ಬೇಸ್ಡ್ ಒಂದು ನಂಬರ್ ಸೀರೀಸ್ ಕೇಳಿದ್ದಾನೆ. ಯಾವ ರೀತಿ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಏನು ಬರಬೇಕು ಅಂತ ನೋಡಿ. ಇಲ್ಲಿ 1 ಯೂಸ್ ಮಾಡಿದ್ದಾನೆ. ಸೊ ಅಲ್ಲಿಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಂತೂ ಬರಲ್ಲ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರೋದೇ ಇಲ್ಲ. ಅಲ್ಲಿ 4 ಯೂಸ್ ಮಾಡಿದ್ದಾನೆ. ನೆಕ್ಸ್ಟು ಮತ್ತೆ 1 4 ಅಂದ್ರೆ ಅಲ್ಲಿ 9 ಬರೆದ್ಬಿಡ್ಬೇಡಿ. ಸೊ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಅಂತ ನೋಡಿ. ರಿಲೇಟೆಡಲ್ಲಿ ಮಾಡ್ಬೋದು. 60 ಮತ್ತು 61 ಆ್ಯಡ್ ಮಾಡ್ಕೊಳ್ಳಿ. 60 ಮತ್ತು 61 ಆ್ಯಡ್ ಮಾಡ್ಕೊಳ್ಳಿ. ಸೊ 121 ಆಗತ್ತೆ, 121. ನೆಕ್ಸ್ಟು 45 55. ಸೊ ಅಲ್ಲಿಗೆ ಆ ಕಡೆ 5 ಜಾಸ್ತಿ ಇದೆ ಅಂದರೆ ಈ ಕಡೆ 50 50 100 ಆಯಿತು. ಇಲ್ಲಿ ಮಾಡ್ಬೋದು ನೋಡ್ರಿ. 121 ಅನ್ನೋದು 11 ಸ್ಕ್ವೇರು, 100 ಅನ್ನೋದು 10 ಸ್ಕ್ವೇರು. 11 ಮತ್ತು 10 ನಡುವೆ ಡಿಫ್ರೆನ್ಸ್ ಎಷ್ಟು? 1. ದಟ್ ಈಸ್ ದ ಆನ್ಸರ್. ಇದೆಯಲ್ವಾ 1. ಸೇಮ್ ಪ್ಯಾಟ್ರನ್ ಅದಕ್ಕೆ ಅಪ್ಲೈ ಆಗುತ್ತೆ, ಚೆಕ್ ಮಾಡೋಣ. ಅಪ್ಲೈ ಆದರೆ ಅದೇ ಆನ್ಸರ್. 82 ಇದೆ, 87 ಇದೆ. ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿಗೆ 8 8 16 ಆಯಿತಾ. ಸೊ 8 8 16. 7 ಇದೆ, ನೆಕ್ಸ್ಟ್ 2 ಇದೆ, 9 169 ಆಗುತ್ತೆ. ನೆಕ್ಸ್ಟು 49 32 ಅಂದರೆ 4 3 7 70 ಆಯಿತು. ನೆಕ್ಸ್ಟ್ 79 2 ಅಂದರೆ 81. ಸೊ ಅಲ್ಲಿ 81 ಅಂದರೆ ಅದು 9 ಸ್ಕ್ವೇರು. 169 ಅನ್ನೋದು 13 ಸ್ಕ್ವೇರು. 13 ಮತ್ತು 9 ನಡುವೆ ಡಿಫ್ರೆನ್ಸ್ ವಿದ್ಯಾರ್ಥಿಗಳೇ 4. ಸರಿ ಇದೆ, ಮಾಡ್ಬೋದು. ಸೇಮ್ ಪ್ಯಾಟ್ರನನ್ನು ಅಪ್ಲೈ ಮಾಡ್ಬೋದು
ನೋಡಿ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಈಗ 79 ಮತ್ತು 65ನ ಆ್ಯಡ್ ಮಾಡ್ಕೊಳ್ಳಿ. 7ಕ್ಕೆ 6 ಆ್ಯಡ್ ಮಾಡಿ. 7 3 10 3 13 130 9 5 14 130 ಅಂದರೆ 144 ಡಿಜಿಟ್ಸನ್ನು ಆ್ಯಡ್ ಮಾಡ್ತಾ ಹೋಗಿ ಬಹಳಷ್ಟು ಸ್ಪೀಡಾಗಿ ನೀವು ಕ್ಯಾಲ್ಕುಲೇಷನ್ಸನ್ನು ಕಲಿಬೋದು. 37 10 ಆ್ಯಡ್ ಮಾಡಿರಿ. 47 2 ಆ ಕಡೆ ಇದೆ, ಅಲ್ಲಿಗೆ 49 ಅಂದರೆ ಅದು 7ರ ಸ್ಕ್ವೇರು. 144 ಅಂದರೆ 12ರ ಸ್ಕ್ವೇರ್ ಆಗಿರುತ್ತೆ. ಸೊ ಈಗ 12 ಮತ್ತು 7ರ ನಡುವೆ ಡಿಫ್ರೆನ್ಸ್ ಏನಾಗಿರಬೇಕು ವಿದ್ಯಾರ್ಥಿಗಳೇ? ದಟ್ ಈಸ್ 5. 7 + 5 is 12. ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. 4 ಇದೆಯಲ್ಲ, ದಟ್ ಈಸ್ ರೈಟ್ ಆನ್ಸರ್. 5 ಬರಬೇಕು ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ. ನೆಕ್ಸ್ಟ್ ಡಯಾಗ್ರಾಮ್ ಬೇಸ್ಡ್ ಒಂದು ಕ್ವಶನ್ ಕೇಳಿದ್ದಾನೆ. ವೆನ್ ಡಯಾಗ್ರಾಮ್ ಬೇಸ್ ಮೇಲೆ ಕೆಳಗಿನ ಯಾವ ರೇಖಾಚಿತ್ರವು ಮಹಿಳೆಯರು, ತಾಯಂದಿರು ಮತ್ತು ಪೋಷಕರ ನಡುವಿನ ವ್ಯತ್ಯಾಸವನ್ನು ಸೂಚಿಸುತ್ತದೆ ಅಥವಾ ಸಂಬಂಧವನ್ನು ಸೂಚಿಸುತ್ತದೆ? ಆಯಿತಾ? ವಿಚ್ ಆಫ್ ದಿ ಫಾಲೋವಿಂಗ್ ಡಯಾಗ್ರಾಮ್ ಇಂಡಿಕೇಟ್ಸ್ ದಿ ರಿಲೇಷನ್ಸ್ ಬಿಟ್ವೀನ್ ದಿ ವುಮೆನ್, ಮದರ್ಸ್ ಆ್ಯಂಡ್ ಪೇರೆಂಟ್ಸ್? ಬಹಳಷ್ಟು ಜನ ನೋಡಿ, ಇದುವರೆಗಿನ ಎಕ್ಸಾಮ್ಗಳಲ್ಲಿ ಈ ರೀತಿ ಕೊಡ್ತಿರಲಿಲ್ಲ. ಬಹಳಷ್ಟು ಜನ ಏನು ಮಾಡ್ತೀರಿ, ಆಪ್ಷನ್ 1 ರಾಂಗ್ ಅಂತೀರಿ. ಯಾಕೆ ಅಂದರೆ ಸರ್ ಇಲ್ಲಿ 3 ಟರ್ಮ್ ಇದೆ, ಮಹಿಳೆಯರು, ತಾಯಂದಿರು, ಪೋಷಕರು. ಹಾಗಾಗಿಂದ 3 ಡಯಾಗ್ರಾಮ್ ಇರೋದೇ ಕರೆಕ್ಟು ಅಂತೀರಿ. ಇಲ್ಲ, ಆ ರೀತಿ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ ವಿದ್ಯಾರ್ಥಿಗಳೇ. ಸೊ ಇದೇ ಕರೆಕ್ಟ್, ಫಸ್ಟ್ ಆಪ್ಷನ್ನೇ ಕರೆಕ್ಟು. ಯಾಕೆ ಫಸ್ಟ್ ಆಪ್ಷನ್ ಕರೆಕ್ಟು ಅಂದರೆ ಮಹಿಳೆಯರು ಒಂದು, ಇನ್ನೊಂದು ಪೋಷಕರು. ಇದು ಪೋಷಕರಾಗತ್ತೆ, ಒಂದು ಡಯಾಗ್ರಾಮ್ ಮಹಿಳೆಯರಾಗತ್ತೆ, ಇನ್ನೊಂದು ಡಯಾಗ್ರಾಮು ಪೋಷಕರಾಗತ್ತೆ. ಎರಡೂ ಇಂಟರ್ಸೆಕ್ಟ್ ಆಗಿದೆಯಲ್ಲ, ಸೊ ಇದು ತಾಯಂದಿರಾಗತ್ತೆ, ಇದು ತಾಯಂದಿರಾಗತ್ತೆ. ಯಾಕಂದರೆ ಮಹಿಳೆಯರು ಅಂದಮೇಲೆ ಅವರು ತಾಯಂದಿರಾಗಿರಲೇಬೇಕು, ಪೋಷಕರಲ್ಲಿ ತಾಯಂದಿರು ಬಂದೇ ಬರ್ತಾರೆ. ಹಾಗಾಗಿ ಈ ಇಂಟರ್ಸೆಕ್ಟ್ ಪಾರ್ಟ್ ಇದೆಯಲ್ಲ, ಇದು ತಾಯಂದಿರಾಗಿರಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ 3 ಡಯಾಗ್ರಾಮನ್ನು ಟಿಕ್ ಹಾಕ್ಬೇಡಿ. 3 ಡಯಾಗ್ರಾಮನ್ನು ಟಿಕ್ ಹಾಕಿದರೆ ತಪ್ಪು. ಮಹಿಳೆಯರು ಸ್ವಲ್ಪ ಜನ, ತಾಯಂದಿರು ಇನ್ನು ಯಾವುದಾದ್ರು 3 ಇಂಟರ್ಸೆಕ್ಟ್ ಮಾಡಿಕೊಟ್ಟಿಯಾನೆ, ಅಲ್ಲಿ 1ರೊಳಗೆ 2 ಕೊಟ್ಟಿಯಾನೆ, 3 ಸಪ್ರೇಟ್ ಕೊಟ್ಟಿಯಾನೆ. ಆಯಿತಾ? ಹಾಗಾಗಿ ನೋಡಿದ ಕೂಡಲೇ ಈ ಆನ್ಸರ್ ತಪ್ಪು ಅನಿಸುತ್ತೆ 1, ಬಟ್ ಅದೇ ಕರೆಕ್ಟು. ಯಾಕಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ಇಂಪಾರ್ಟೆಂಟ್. ಮಹಿಳೆಯರು ಸಪ್ರೇಟ್ ಆಗ್ತಾರೆ, ಪೋಷಕರು ಸಪ್ರೇಟ್ ಆಗ್ತಾರೆ. ತಾಯಂದಿರಲ್ಲಿ ಇಬ್ಬರು ಬರ್ತಾರೆ, ಮಹಿಳೆಯರು ತಾಯಂದಿರಾಗಿರ್ತಾರೆ, ಹೌದು, ಪೋಷಕರು ಪೇರೆಂಟ್ಸಲ್ಲಿ ತಾಯಂದಿರು ಇನ್ಕ್ಲೂಡ್ ಆಗಿರ್ತಾರೆ. ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ನಾವು ನೋಡಿದ ಕೂಡಲೇ 1 ಆಗಲ್ಲ, ಬೇರೆ ಆಪ್ಷನ್ ಟಿಕ್ ಹಾಕ್ತೀವಿ, 1 ಈಸ್ ರಾಂಗ್ ಅಂತೀವಿ, ಬಟ್ 1 ಕರೆಕ್ಟು. ಯಾಕಂದರೆ ನಿಮಗೆ ಇದುವರೆಗಿನ ಎಕ್ಸಾಮ್ಗಳಲ್ಲಿ ಆ ರೀತಿ ಕೊಡ್ತಾ ಇರಲಿಲ್ಲ. ಭಾಳಷ್ಟು ಕ್ವಶನ್ ಪೇಪರ್ಗಳಲ್ಲಿ 2 ಡಯಾಗ್ರಾಮ್ ಕೊಟ್ಟಿಲ್ಲ, 3 ಸಬ್ಜೆಕ್ಟ್ ಕೊಟ್ಬಿಟ್ಟು. ಇಲ್ಲಿ 3 ಸಬ್ಜೆಕ್ಟ್ ಕೊಟ್ಟು 2 ಡಯಾಗ್ರಾಮ್ ಕೊಟ್ಟಿಯ. ಆಯಿತಾ? ಹಾಗಾಗಿ ಸಾಲ್ವ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸೊ ಇದು ನಿಮ್ಮ JTTC KE ಅವ್ರು ನಡೆಸಿರ್ತಕ್ಕಂತಹ 9/12/2024 ಏನು ಎಕ್ಸಾಮ್ ನಡೆದಿತ್ತು ಅದರ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಆಗಿತ್ತು ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ನಿಮಗೆ ಜಸ್ಟ್ ನೀವು ಯಾವ ರೀತಿ ಸಾಲ್ವ್ ಮಾಡಿದ್ದೀರಾ ಅಥವಾ ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅನ್ನೋದು, ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಮೆಥಡನ್ನು ಫಾಲೋ ಮಾಡ್ತೀರಾ. ಸಾಧ್ಯವಾದಷ್ಟು ಸಿಂಪಲ್ ಮೆಥಡಲ್ಲಿ ಸಾಲ್ವ್ ಮಾಡ್ತಕ್ಕಂತಹ ಎಬಿಲಿಟಿನ ಡೆವಲಪ್ ಮಾಡ್ಕೊಳ್ಳಿ. ಯಾಕಂದರೆ ಎಕ್ಸಾಮಲ್ಲಿ ಟೈಮ್ ಸೇವ್ ಆಗ್ತಾ ಹೋಗುತ್ತೆ ನಿಮಗೆ. ಇಲ್ಲ ನೀವು ಯಾವುದೋ ಲಾಂಗೆಸ್ಟ್ ಮೆಥಡಲ್ಲಿ ಮಾಡಿದ್ದೀರಾ ಅಂದರೆ ತುಂಬ ಟೈಮನ್ನು ಅಲ್ಲಿ ಕನ್ಸ್ಯೂಮ್ ಮಾಡ್ಕೊಳ್ತೀರಿ. ಸೊ ಅದೇ ರೀತಿ ನಿಮಗೆ ಯಾವುದಾದ್ರೂ ಬ್ಯಾಚ್ ರಿಗಾರ್ಡೆಡ್ ಎನ್ಕ್ವೈರೀಸ್ ಅಥವಾ ಏನಾದ್ರು ಡೌಟ್ಸ್ ಇದ್ದರೆ ಇಲ್ಲಿ ಬಿಲೋ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತು ಈ ಕ್ಲಾಸನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.